Hello. Excuse me. Your attention, please. ಓಹೋ ಏನ್ ನಾಡಿ ಇಂಗ್ಲಿಷ್ ಅಲ್ಲಿ ಹೊಡಿತಾ ಇದೀಯಾ? ಕೇಳಿ ಅಮ್ಮನ್ ಬರ್ಡೇ ಪಾರ್ಟಿ ನಡೀತಾ ಇರೋದು ನೈಟ್ ಅಲ್ಲಿ. ಇಂಗ್ಲಿಷ್ ಬಿಟ್ಟು ಇನ್ನೇನು ಸಂಸ್ಕೃತದ ಮಾತಾಡಕ್ಕಾಗತ್ತಾ? ಆಕ್ಚುಲಿ ಈ ಪಾರ್ಟಿನ ಎಲ್ಲರೂ ವೈನ್ ಗ್ಲಾಸ್ ಗಳನ್ನ ಕೈಯಲ್ಲಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡ್ಬೇಕಾಗಿತ್ತು. ಸಾರಿ, ನೀರಿನ ಗ್ಲಾಸ್ ಇದೆ, ಸೆಲೆಬ್ರೇಟ್ ಮಾಡೋಣ. ಏನ್ ನಾಣಿ ಕುಡಿಯೋದಕ್ಕೆ ಮತ್ತೆ ಪ್ರಾರಂಭ ಮಾಡ್ಬೇಕು ಅಂತಿದ್ಯಾ? ಎಲ್ಲಾದ್ರೂ ಉಂಟಾ ಅಮ್ಮ? ಅಮೃತ, ನೀನು ಹುಟ್ಟೋಕ್ ಮುಂಚೆ ನಾನು ಆಕ್ಚುಲಿ 24x7 = 60 ಬಿಟ್ಕೋತಾ ಇರ್ತಾ ಇದ್ದೆ. ಮಹಾತಾಯಿ ದಯೆಯಿಂದ ನಾನು ಪುಟ್ಟವನಿದ್ದಾಗ ನನ್ನ ಬೆರಳು ಹಿಡಿದು ನಡೆಸಿದ್ದು ಅತ್ತೆ. ನನ್ನ ಬೆರಳು ಹಿಡಿದು ಓದು ಬರಹ ಕಲಿಸಿದ್ದು ಅತ್ತೆ. 100 ವರ್ಷ ನಗನಗ್ತಾ ಇರ್ಬೇಕು. ನಾನ್ ಕೇಳಿದಿನೆಲ್ಲ ಕೊಡ್ಸೋದಿಕ್ ಒಪ್ಕೊಳ್ಳೋ ಅಪ್ಪನ ಜೊತೆ ಜಗಳ ಆಡಿ ಅದಕ್ ಕೊಕ್ಕೆ ಹಾಕಿ ಮತ್ತೆ ಆ ವಸ್ತು ನನಗ್ ಸಿಗೋ ಹಾಗೆ ಮಾಡಿ ಅದ್ರ ಬೆಲೆ ಏನು ಅಂತ ಅರ್ಥ ಮಾಡ್ಸಿದ್ಯಾ ಅಜ್ಜಿ ನೀನು? ಯಾವಾಗ್ಲೂ ನಗ್ನಗ್ತಾ ಇರೋ. ನಾನ್ ಹೇಳಿದ್ರೆ ನೀವ್ ಯಾರು ನಂಬಲ್ಲ. ಮನೆ ರಾಜಕೀಯನ ಹೇಗ್ ನಡೆಸ್ಬೇಕು ಅಂತ ಹೇಳ್ಕೊಟ್ ಗುರು ಈ ಅತ್ತೆನೆ. ಅವರೇ ನನ್ಗೆ ಆದರ್ಶ. ನನ್ ಹೆತ್ತವರು ನಮ್ಮ ಅಪ್ಪ ಅಮ್ಮ. ಆದ್ರೆ ನನ್ನ ಜೀವನಕ್ಕೊಂದ್ ನೆಲೆ ಕೊಟ್ಟಾಯಿ ಅಮ್ಮ. ಮನೆ ಕೆಲಸದವಳಾಗಿದ್ದೆ. ನನ್ನ ಈ ಮನೆ ಯಜಮಾನಿ ಮಾಡಿದ್ರು. ಅಷ್ಟೇ ಅಲ್ಲದೆ ನಂದು ಅಂತ ಒಂದ್ ಮನೆ, ಮನೆಯವರು, ಸ್ಥಾನ, ಎಲ್ಲದಕ್ಕಿಂತ ಹೆಚ್ಚಾಗಿ ಕುಂಕುಮ ಸೌಭಾಗ್ಯ ಕೊಟ್ಟಮ್ಮ. ನನ್ನ ಪಾಲಿನ ದೇವ್ರು. ನಾನು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡಾಗ ನನಗೆ ಮನೆ ನಿಭಾಯಿಸಷ್ಟು ವಯಸ್ಸಾಗಿರ್ಲಿಲ್ಲ. ಯಾವುದು ನನಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ಆಗ ನನಗೆ ಆಶ್ರಯ ಆಗಿ ನನಗೆ ಸಪೋರ್ಟ್ ಆಗಿ ನಿಂತಿದ್ದು ಈ ಅತ್ತೆ. ನಾನಿವತ್ತೇನೇ ಆಗಿದ್ರು ಈ ಅತ್ತೆಯಿಂದ. ಈ ಅತ್ತೆ ಇರೋವರೆಗೂ ನರಸಿಂಹ ಇರ್ತಾನೆ, ನರಸಿಂಹ ಗೆಲ್ತಾನೆ. ಯಾರಿಗೆ ಭಾಗ್ಯ ಇರುತ್ತೆ? ಹೆತ್ತು ಮಕ್ಕಳೇ ದೂರ ಮಾಡೋ ಕಾಲ ಇದು. ನನ್ನ ಮನೆ, ನನ್ನ ಸಂಸಾರ, ನನ್ನ ಗಂಡ ಯಾವುದು ನನಗೆ ದಕ್ಕಿಲ್ಲ. ಆದ್ರೆ ನೀವೆಲ್ಲ ನನಗೆ ಪ್ರೀತಿ ಕೊಟ್ರಿ, ಗೌರವ ಕೊಟ್ರಿ. ನನ್ಗನಿಸ್ತಾ ಇದೆ ನಿಮ್ ಎಲ್ಲಾ ವಿಷಯದಲ್ಲೂ ಮೂಗು ತೋರಿಸಿ ನಾನು ತಪ್ಪು ಮಾಡಿದ್ನೇನೋ ಅಂತ. ಅದಕ್ಕೆ ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು. ನಾನು ಎಲ್ಲೂ ಹೋಗೋದಿಲ್ಲ. ನೀವುಗಳೇ ನನ್ನ ಪ್ರಪಂಚ. ಒಂದು 4 ದಿವಸ ತೀರ್ಥಯಾತ್ರೆ ಹೋಗಿ ಬರ್ತೀನಿ.